ವಿಶ್ವರಾಜ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ಸ್ಟಾರ್ ರೈಡರ್ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. 2 ಅಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ರೈಡರ್ ಔಟ್. ಮ್ಯಾಚ್ ಓವರ್. 1 ಅಂಕದ ರೋಚಕ ಜಯವನ್ನ ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ಪಡೆಯೋದ್ರ ಮೂಲಕ ಫೈನಲ್ಗೆ ಲಗ್ಗಿಡ್ತಾ ಇದ್ರ ಜೋರ ಚಪ್ಪಳಿಯೊಂದಿಗೆ ತಂಡಕ್ಕೆ ಅಭಿನಂದಿಸೋಣ. ಅಷ್ಟು ಉತ್ತಮವಾದಂತಹ ಪ್ರದರ್ಶನ ನೀಡಿದಂತಹ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿಎಲ್ ಮುಂಬೈ ತಂಡಕ್ಕೂ ಸಹ ಒಕ್ಕಲಿಗರ ಯುವ ವೇದಿಕೆ ಸಮರ್ಪಣೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಥ್ಯಾಂಕ್ ಯು. ಪ್ರಕಾಶ್ ಅಫಿಷಿಯಲ್ ಯಾರು ಇರೋದಲ್ಲಿ ಆಚೆ ಕಳಿಸ್ಕೊಳ್ಳಿ. ಪ್ಲೇಯರ್ನ ಆಚೆ ತಗೊಳ್ಳಿ. ಮ್ಯಾಚ್ ಸ್ಟಾರ್ಟ್ ಮಾಡಿ. ನೀವು ಪ್ಲೇಯರ್ನ ಆಚೆ ತಗೊಳ್ಳಿ. ನಮ್ಮ ಸೋಮವಾರಪೇಟೆ ಆರೋಗ್ಯ ಇಲಾಖೆಯವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ನೋಡಿ, ಯಾರೋ ಸ್ಕೋರ್ ಬೋರ್ಡ್ ಅನ್ನ ಅಲ್ಲಿ ಟಚ್ ಮಾಡಿದ್ರ. ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ನೋಡಿ, ಅಲ್ಲಿ ನಿಂತ್ಕೊಂಡಿರೋರು LED ಸ್ಕೋರ್ ಬೋರ್ಡ್ ಅಕ್ಕಪಕ್ಕ ನಿಂತ್ಕೊಂಡಿರೋರು ನೋಡಿ, ಆಫ್ ಆಗಿದೆ LED. ಕೋರ್ಟ್ ಫಸ್ಟ್ ಅಲ್ಲಿ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದ BC ಸುರೇಶ್ ಹಾಗೂ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರಾದ BC ರಮೇಶ್ ಅವರನ್ನು ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ಗೌರವಪೂರ್ವಕ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. BC ಸುರೇಶ್ ಅಣ್ಣನವರನ್ನ ಯುವ ವೇದಿಕೆ ಸದಸ್ಯರುಗಳು ಕರೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಎಲ್ಲ ಯುವ ವೇದಿಕೆಯ ಸದಸ್ಯರುಗಳು ಇವರನ್ನು ಸನ್ಮಾನಿಸಲು ವೃತ್ತ ನಿರೀಕ್ಷಕರಾದ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಾದ ಮುದ್ದು ಮಹಾದೇವರವರು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಶ್ರೀಯುತರು ಹಲವಾರು ವರ್ಷಗಳ ಕಾಲ ಸೋಮವಾರಪೇಟೆ ಭಾಗದಲ್ಲಿ ಕಬಡ್ಡಿ ಕ್ರೀಡಾಕೂಟಗಳಿಗೆ ಭಾಗವಹಿಸಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಈ ಇಬ್ಬರು ಕ್ರೀಡಾಪಟುಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀಯುತ BC ಸುರೇಶ್ ಅವರು, ಹಾಗೆ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಯಶಸ್ವಿ ಪ್ರೋ ಕಬಡ್ಡಿಯ ತರಬೇತುದಾರರು, ಮುಂದಿನ ಪ್ರೋ ಕಬಡ್ಡಿಯ ಸೀಸನ್ 12ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ತರಬೇತುದಾರರಾಗಿ ಕಾರ್ಯನಿರ್ವಹಿಸಲಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮೇಶ್ ಅವರು, ಶ್ರೀಯುತ BC ರಮೇಶ್ ಅವರು ಹಾಗೂ ಶ್ರೀಯುತ BC ಸುರೇಶ್ ಅವರು ಸಹೋದರರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸಂಕಲಗೆರೆ ಎನ್ನುವಂತಹ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಸಾಧನೆಗೈದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಧಕರು. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ BC ರಮೇಶ್ ಅವರು ಹಾಗೂ ಶ್ರೀಯುತ BC ಸುರೇಶ್ ಅವರು ಇಬ್ಬರು ಸಹ ನಮ್ಮ ಭಾರತ ದೇಶವನ್ನ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸೋಮವಾರಪೇಟೆಗೆ ಅನೇಕ ರಾಜ್ಯದ ತಂಡಗಳು ಬರಬೇಕಾದ್ರೆ ತನ್ಮನೆ ಶ್ರೀಯುತ BC ರಮೇಶ್ ಅವರು ಹಾಗೂ ಶ್ರೀಯುತ
BC ಸುರೇಶ್ ಸರ್ ಅವರ ಒಂದು ಪಾತ್ರ ನಾವಿಲ್ಲಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ವಿಶೇಷವಾಗಿ ಕಬಡ್ಡಿಯಲ್ಲಿ ಅವರ ಸಾಧನೆಯನ್ನು ಮೆಚ್ಚಿ ಶ್ರೀಯುತ BC ರಮೇಶ್ ಸರ್ ಅವರಿಗೆ ಕರ್ನಾಟಕ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನ, ಕೆಂಪೇಗೌಡ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಒಲಿಂಪಿಕ್ ಪ್ರಶಸ್ತಿ, ಹಾಗೆ ಭಾರತ ಸರ್ಕಾರ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದರ ಮೂಲಕ ಪ್ರೋ ಕಬಡ್ಡಿಯಲ್ಲೂ ಸಹ ಯಶಸ್ವಿ ಕೋಚ್ ಅವಾರ್ಡ್ ಅನ್ನು ಸಹ ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವುದರ ಮೂಲಕ ಪ್ರತಿ ತಂಡಗಳು ಆಗಮಿಸಿದವೆ ಅಂದ್ರೆ ಅದಕ್ಕೆ ನಮ್ಮ ಸಹೋದರರು ಶ್ರೀಯುತ BC ರಮೇಶ್ ಸರ್ ಅವರು ಹಾಗೂ ಶ್ರೀಯುತ BC ಸುರೇಶ್ ಸರ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದರೆ ಅವರಿಗೆ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರೊಂದಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಈಗೇನು ನಾವು ಕಬಡ್ಡಿ ನೋಡ್ತಾ ಇದ್ದೇವೆ, ಎಲ್ಲ ತಂಡಗಳು ಬರೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಇಬ್ಬರು ಕೂಡ. ಹಾಗಾಗಿ ದೇಶದ ಮೂಲೆ ಮೂಲೆಯಿಂದ ಬೇರೆ ವಿವಿಧ ರಾಜ್ಯಗಳಿಂದ ತಂಡಗಳು ಬಂದು ಈ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗೋದಕ್ಕೆ ಪ್ರಮುಖ ಕಾರಣೀಭೂತರಾಗಿದ್ದಾರೆ. ಒಕ್ಕಲಿಗರ ಯುವ ವೇದಿಕೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ತಾತೇಗೌಡರವರು ಸಹ ಕಡೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅದೇ ರೀತಿ ಶ್ರೀಯುತ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಶ್ರೀಯುತ ತ್ಯಾಗರಾಜ್ ಸರ್ ಅವರು ಹಾಗೂ ಶ್ರೀಯುತ KBDSL ಮಹೇಶ್ ಸರ್ ಅವರು ಸಹ ಅಂಕಣಕ್ಕೆ ಆಗಮಿಸಬೇಕು. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹರೀಶ್ ಸರ್ ಅವರು ಸಹ ಅಂಕಣಕ್ಕೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ವಿಶೇಷವಾಗಿ ಹಾಗೆ ಶ್ರೀಯುತ HS ಉತ್ತಪ್ಪ ಸರ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಅವರು ಸಹ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಧಕರನ್ನು ಸನ್ಮಾನಿಸುವಂತ ಸಂದರ್ಭ. ದಯವಿಟ್ಟು ಎಲ್ಲ ತೀರ್ಪುಗಾರರು ಯಾರು ಹೊರಗಡೆ ಇದ್ದೀರಾ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ತೀರ್ಪುಗಾರರು ಈ ಒಂದು ಸಂದರ್ಭದಲ್ಲಿ ದೇಶದ ಗಡಿ ಕಾಯೋ ಸೈನಿಕರು ಹೀರೋಗಳಾದರೆ ನಮ್ಮ ದೇಶದ ಆಂತರಿಕ ಭದ್ರತೆ ಕಾಪಾಡುವ ಹೀರೋಗಳೇ ನಮ್ಮ ಪೊಲೀಸ್. ಇಡೀ ಭಾರತದಲ್ಲಿ ಕರ್ನಾಟಕ ಪೊಲೀಸ್ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಹೆಸರುವಾಸಿಯಾಗಿದೆ. ಈ ಹೆಗ್ಗಳಿಕೆಗೆ ಪಾತ್ರರಾಗಲು ಹಗಲು ರಾತ್ರಿ ಎನ್ನದೆ ದುಡಿದವರು ಹಲವಾರು ಪೊಲೀಸ್ ಅಧಿಕಾರಿಗಳು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ದುಡಿದು ಕೀರ್ತಿ ತಂದು ಎಲೆಮರೆ ಕಾಯಿ ಅಂತ ಇರುವ ನಾಯಕರು ಅದೆಷ್ಟೋ. ಅದರಲ್ಲಿ ಒಬ್ಬರು ನಮ್ಮ ಸೋಮವಾರಪೇಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಮುದ್ದು ಮಾದೇವ ಎಂಬ್ರವರು. ಇವರು ಮೂಲತಃ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ ಗ್ರಾಮದಲ್ಲಿ 10/7/1982ರಲ್ಲಿ ಜನಿಸಿದ್ದು ಇವರ ತಂದೆ ಮಾಸ್ತಯ್ಯ ಶೆಟ್ಟಿ ಹಾಗೂ ತಾಯಿ ಪುಟ್ಟ ಸಿದ್ದಮ್ಮ. ಇವರು ಸಣ್ಣ ರೈತ ಹಾಗೂ ವ್ಯಾಪಾರ ಕುಟುಂಬದಲ್ಲಿ ಜನಿಸಿದ್ದು ಇವರ ಕುಟುಂಬವೇ ಕೃಷಿಗೆ ಅವಲಂಬಿತವಾಗಿದ್ದು ಇವರು ಕೃಷಿ ಚಟುವಟಿಕೆಯ ಜೊತೆಗೆ ಓದುವ ಹುಮ್ಮಸ್ಸನ್ನು ಅತಿ ಹೆಚ್ಚಾಗಿ ಮೈಗೂಡಿಸಿಕೊಂಡಿದ್ದರು. ಇವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕೆಂದ ಮಹದಾಸೆ ಇಟ್ಟುಕೊಂಡು 2002ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿರುತ್ತಾರೆ. ಇವರ ಪೊಲೀಸ್ ತರಬೇತಿಯನ್ನ ಗುಲ್ಬರ್ಗದಲ್ಲಿ ಮುಗಿಸಿ ಅಲ್ಲಿಂದ ಆಂಟಿ ನಕ್ಸಲ್ ಫೋರ್ಸ್ ನಲ್ಲಿ 4 ವರ್ಷ ಕಾರ್ಯನಿರ್ವಹಿಸಿ ನಂತರ CBI ತಂಡದೊಂದಿಗೆ 1 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. 2010ರಲ್ಲಿ PSI ಆಗಿ ನೇಮಕಾತಿಗೊಂಡು ಮಂಡ್ಯ, ಮೈಸೂರು ಮತ್ತು ಕೊಡಗು ಜಿಲ್ಲೆಯ ನಾನಾ ಭಾಗಗಳಲ್ಲಿ ಕಾರ್ಯನಿರ್ವಹಿಸಿ 2021ರಲ್ಲಿ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಪಡೆಯುತ್ತಾರೆ. 2024ರಲ್ಲಿ ನಮ್ಮ ಸೋಮವಾರಪೇಟೆಯ ಠಾಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ಇವರು ಬಂದ 7 ತಿಂಗಳಿನಲ್ಲಿ ನಗರದ ರೌಡಿಗಳಿಗೆ, ದರೋಡೆಕೋರರಿಗೆ ಬೆವರಿಳಿಸಿ ನಡುಕ ಹುಟ್ಟಿಸಿದ್ದಾರೆ. ಅಲ್ಲದೆ 3 ವರ್ಷದ ಹಿಂದೆ ಆದಂತ ದರೋಡೆ, ಕಳ್ಳತನ ಇನ್ನು ಪ್ರಮುಖ ಪ್ರಕರಣಗಳು ಮುಚ್ಚಿ ಹೋಗಿದ್ದು ಇವರು ಇಲ್ಲಿಗೆ ಬಂದ ಕೆಲವೇ ದಿನಗಳಲ್ಲಿ ಆ ಪ್ರಕರಣಗಳಿಗೆ ಜೀವ ತುಂಬಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರೇ ನಮ್ಮ ಸನ್ಮಾನ್ಯ ಶ್ರೀಯುತ ಮುದ್ದು ಮಾದೇವ್ ಅವರು. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸಲಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಅವರು ಸಹ ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. Official for the match, second semi-final match, Rising Bulls of Bank of Baroda, Kumar referee, Najesh Gowda Prakash umpires, Sudeep scorer, Abhishek
ಪ್ರವೀಣ್ ಡುವಾರ್ಡರ್ ರೈಡರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಗೌರವ ಅತಿಥಿಗಳಿಗೆ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮ ಸಹ ಶಾಂತ ರೀತಿಯಿಂದ ಮೂಡಿ ಬರೋದಕ್ಕೆ ನಮ್ಮ ಸೋಮವಾರಪೇಟೆ ಠಾಣೆ ಆರಕ್ಷಕ ಠಾಣೆಯವರು ಸಹ ಹಗಲಿರುಳು ಶ್ರಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ಶ್ರೀಯುತ ಕಪಿಲ್ ರವರು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ದಯಮಾಡಿ ಅಂಕಣಕ್ಕೆ ಆಗಮಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇವೆ. ಶ್ರೀಯುತ ಕಪಿಲ್ ರವರು ದಯಮಾಡಿ ಅಂಕಣಕ್ಕೆ ಆಗಮಿಸಬೇಕು. ಅಂಕಣ 2ಕ್ಕೆ ತಾವು. ಅದೇ ರೀತಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಹಲವು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋದರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗೋದರಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕದು ನಮ್ಮ ಕರ್ತವ್ಯ. ತಾತ್ರೇಗೌಡರು ಸರ್ ದಯಮಾಡಿ ಆಗಮಿಸಬೇಕು. ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆಯೇ ತ್ಯಾಗರಾಜ್ ಸರ್ ಅವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಹಾಗೆ ಹರೀಶ್ ಅವರು ಬೆಂಗಳೂರು ಗ್ರಾಮಾಂತರ. ಮಹೇಶ್ ರವರು ದಯಮಾಡಿ ಬರಬೇಕು. ಮಹೇಶ್ ಸರ್ ಒಳಗಡೆ ಬನ್ನಿ. ಹಾಗೆ ನಾರಾಯಣ ಸ್ವಾಮಿರವರು, ಅಫಿಷಿಯಲ್ಸ್ ಷಣ್ಮುಗಂ ಸರ್ ಹಾಗೆ ಶಿವಲಿಂಗಪ್ಪ ಸರ್ ದಯಮಾಡಿ ಅಂಕಣದ ಒಳಗಡೆ ಬನ್ನಿ. ಸರ್ ಇನ್ನೆರಡು ಚೇರ್ ಹಾಕಿ. ಚೇರ್ ಇನ್ನೆರಡು. ಷಣ್ಮುಗಂ ಸರ್ ಕರ್ನಾಟಕ ರಾಜ್ಯ ಕಬಡ್ಡಿ ತೀರ್ಪುಗಾರರ ಮಂಡಳಿಯ ಚೇರ್ಮನ್ರು. ಹಾಗೆ ಶ್ರೀಯುತ ಶಿವಲಿಂಗಪ್ಪರು. ಕಪಿಲ್ ರವರು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ದಯಮಾಡಿ ಅಂಕಣ 2ಕ್ಕೆ ಆಗಮಿಸಬೇಕಂತ ಮನವಿ ಮಾಡ್ಕೊಳ್ತೀವಿ ತಮ್ಮಲ್ಲಿ. ಶ್ರೀಯುತ ಮಂಜುರಾಜ್ ಅರಸರವರು ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು ದಯವಿಟ್ಟು ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಮಂಜುರಾಜ್ ಅರಸ್ ಅವರು. ಮಂಜುರಾಜ್ ಅರಸ್ ಅವರು. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ಎಲ್ಲ ನಮ್ಮ ಗೌರವಾನ್ವಿತ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದಂತ ಶ್ರೀಯುತ KBTCL ಮಹೇಶ್ ಸರ್ ಅವರು, ಶ್ರೀಯುತ ತ್ಯಾಗರಾಜ್ ಸರ್ ಅವರು, ಹಾಗೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ HL ನಾರಾಯಣ ಸ್ವಾಮಿ ಸರ್ ಅವರು, ಶ್ರೀಯುತ ತಾತೇಗೌಡರವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು, ಶ್ರೀಯುತ ಮಂಜುರಾಜ್ ಅರಸ್ರವರು ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು, ಹಾಗೆ ಶ್ರೀಯುತ M ಷಣ್ಮುಗಂ ಸರ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ರೆಫ್ರಿ ಬೋರ್ಡ್ ಚೇರ್ಮನ್, ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿ, ಶ್ರೀಯುತ ಹರೀಶ್ ಸರ್ ಅವರು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ರೂರಲ್ ಡಿಸ್ಟಿಕ್ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಕೊಡಗಿನ ಶ್ರೀಯುತ HS ಉತ್ತಪ್ಪ ಸರ್ ಅವರು ಇದೇ ಒಂದು ನಮ್ಮ ಜಿಲ್ಲೆಯವರು. ಶ್ರೀಯುತ ಕಪಿಲ್ ಸರ್ ಅವರು ದಯವಿಟ್ಟು ಆಗಮಿಸಬೇಕು. ಶ್ರೀಯುತ HS ಉತ್ತಪ್ಪ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮ ನಡೀಬೇಕಾದ್ರೆ ಅವರು ಸಹ ಮಾರ್ಗದರ್ಶಕರಾಗಿ ಸಲಹೆ ಸೂಚಕರಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ಕೊಡಗು ಜಿಲ್ಲೆಗೆ ಬರಮಾಡಿಕೊಂಡಂತ ಶ್ರೀಯುತ HS ಉತ್ತಪ್ಪ ಸರ್ ಅವರಿಗೂ ಸಹ ಒಕ್ಕಲಿಗರ ಯುವ ವೇದಿಕೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಒಕ್ಕಲಿಗರ ಯುವ ವೇದಿಕೆ ಅಂದ್ರೆ ಒಂದು ದೊಡ್ಡ ಸಂಘಟನೆ. ಇಡೀ ಕರ್ನಾಟಕ ರಾಜ್ಯದಂತ ಅಲ್ಲದೆ ಇಂದು ರಾಷ್ಟ್ರಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಮಾಡೋದ್ರ ಮೂಲಕ ಇಡೀ ಭಾರತ ದೇಶದಲ್ಲೇ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಹೊರಮಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಎಲ್ಲ ನಮ್ಮ ಗೌರವ ಅತಿಥಿಗಳಿಗೆ ಅಭಿನಂದಿಸೋಣ. ಸನ್ಮಾನ ಸ್ವೀಕರಿಸಿದಂತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕಬಡ್ಡಿ ಮೇಲಿನ ಸೇವೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ಇವತ್ತು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿ ಇಷ್ಟು ಯಶಸ್ಸನ್ನು ಕಾಣೋದಕ್ಕೆ ಈ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳು ಕೂಡ
ಪ್ರಮುಖ ಕಾರಣಕರ್ತರು. ದಯಮಾಡಿ ಮುಖ್ಯ ತೀರ್ಪುಗಾರರು ಎರಡು ತಂಡಗಳನ್ನ ಸಾಲಾಗಿ ನಿಲ್ಲಿಸಿ. ಈ ದ್ವಿತೀಯ ಸೆಮಿಫೈನಲ್ ಪಂದ್ಯ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧ ರೈಸಿಂಗ್ ಬುಲ್ಸ್. ಈ ಪಂದ್ಯದ ಆಟಗಾರ ಪರಿಚಯ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ KP ರಾಜಶೇಖರ್ ಅವರು, ಹಾಗೆ ಶ್ರೀಯುತ ಶ್ರೀನಿವಾಸ್ ರವರು KPTCL, ಹಾಗೆ ಶ್ರೀಯುತ ಅಶೋಕ್ ರವರು ಮೈಸೂರು, ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಈ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಗಿರೀಶ್ ಮಲ್ಲಪ್ಪ ಸರ್ ಅವರು ಸಹ ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಸಹ ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಜೋರ ಚಪ್ಪಾಳೆ ಬರಲಿ. ಸರ್ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ರಾಜ್ಯಸಂತ ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಸೆಮಿಫೈನಲ್ ಪಂದ್ಯ. ಶ್ರೀಯುತ ಸುಭಾಷ್ ರವರು ಕ್ರೀಡಾ ಪ್ರೋತ್ಸಾಹಕರು, ಅವರು ಸಹ ಈ ಒಂದು ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ. ಶ್ರೀಯುತ ತಾತೇಗೌಡರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು. ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳು ಹಾಗೆ ಒಕ್ಕಲಿಗರ ಯುವ ವೇದಿಕೆಯ ಆಡಳಿತ ಮಂಡಳಿಯ ಸದಸ್ಯರು ಸಹ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದಂತ ಎಲ್ಲ ನಮ್ಮ ಗೌರವ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಗ್ಗನ ನಾಗೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ BS ನಾಗೇಶ್ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಸುಮಾ ಪವನ್, ಮಾಲೀಕರು ಪವನಪುತ್ರ ಕಲ್ಯಾಣ ಮಂಟಪ ಹಾಸನ್, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ಥ್ಯಾಂಕ್ ಯು. ಶುಭ ಹಾರೈಸಿದಂತ ಎಲ್ಲ ಗೌರವ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಎಲ್ಲ ಪ್ರೇಕ್ಷಕರು ರೆಡಿ ಇದ್ದೀರಾ? ಯಾಕೋ ತುಂಬಾ ಸೈಲೆಂಟ್ ಆಗಿದ್ದೀರಾ? ಜಾಲಿ ಜಾಲಿ ಸೌಂಡ್ ಖಾಲಿ ಆಗ್ತಿದೆ. ಯಾಕೆ ಜನರೇ? ಈ ಕ್ರೀಡಾಕೂಟಕ್ಕೆ ಮೋರಿಕಲ್ ಜಂಗಪ್ಪನವರು ಸೋಮವಾರಪೇಟೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ನೆನಪಿನ ಕಾಣಿಕೆ ನೀಡುವುದರ ಮುಖಾಂತರ ಸ್ವಾಗತಿಸ್ತಾ ಇದ್ದಾರೆ. ಹಲೋ, ಸ್ವಲ್ಪ ನಂದಿ ಸೌಂಡ್ಸ್ ಅಭಿ ಅವರು ವಾಲ್ಯೂಮ್ ಕೊಡಿ ಸರ್. ಹಲೋ ಹಲೋ ಫೋಟೋಗ್ರಾಫರ್ ಹಲೋ ಚೆಕ್. ಹಲೋ ಸುದೀಪ್. ಉಭಯ ತಂಡದ ನಾಯಕರ ನಡುವೆ ನಾಣ್ಯ ಚಿಮ್ಮುಕಿಯಲ್ಲಿ ತೀರ್ಪುಗಾರರು ಇಬ್ಬರು ನಮ್ಮ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರರು. ಸುಖೇಶ್ ಹೆಗಡೆ ಬ್ಯಾಂಕ್ ಆಫ್ ಬರೋಡಾ ತಂಡದ ತರಬೇತುದಾರರು. ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿದ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ. ಪ್ರೊ ಕಬಡ್ಡಿಯಲ್ಲೂ ಸಹ ಅದ್ಭುತ ಆಟದ ಮೂಲಕ ಗಮನ ಸೆಳೆದಿರುವಂತಹ ಆಟಗಾರರನ್ನು ಇಲ್ಲಿ ಕಾಣಬಹುದು. ಹಾಗೆ ಸತ್ಯಪ್ಪ ಮಟ್ಟೆ ಪ್ರೊ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟಾನ್ ತಂಡದಲ್ಲಿ
ಆಡಿದಂತ ಒಬ್ಬ ಯುವ ಪ್ರತಿಭೆ, ಉತ್ತರ ಕರ್ನಾಟಕದ ಬಾಗಲಕೋಟೆ ಮೂಲದ ಆಟಗಾರ. ಇನ್ನೋರ್ವ ದಾನಿಗಳು ವರ್ಷಿತ್ VL ಕೋಟೆಯವರು, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಕ್ರೀಡಾಕೂಟಕ್ಕೆ ಮಧು ಬಾಗೇರಿ ಉದ್ಯಮಿಗಳು ಮೈಸೂರು, ಇವರು ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಜಿ ಬೆಂಗಳೂರು, ಕೆಸಿ ರವಿಕುಮಾರ್ ಉಪಾಧ್ಯಕ್ಷರು, ಬಾಗ್ಮನೆ ಟೆಕ್ ಪಾರ್ಕ್ ಬೆಂಗಳೂರು ಕೂತಿ, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಬಡ್ಡಿ ಪರವಾಗಿಲ್ಲ, ನಮ್ಮ ಮಹಿಳೆಯರೇ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅಂತೇಳಿ ತೋರ್ಕೊಡಿಸ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಸೋಮವಾರಪೇಟೆ ಈ ಮಧ್ಯರಾತ್ರಿಯಲ್ಲೂ ಸಹ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಸ್ಟುವರ್ಟ್, ಬ್ಯಾಂಕ್ ಆಫ್ ಬರೋಡ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಆಟಗಾರ. ಎಂಟಿ ನಾಡೊಂದಿಗೆ ವಾಪಸ್ ಆದರು. ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲ್ಲಿಕ್, ನೀಲಕದ ಆಟಗಾರ, ತನ್ನ ಹೈಟ್ ಅನ್ನ ಅಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾರೆ. ಕಾದೋಡ್ಬೇಕಾಗಿದೆ ರತನ್ ಕೆ. ಆರಂಭಿಕ ಹಂತದಲ್ಲೇ ರೈಟ್ ಇನ್ನು ಜಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ತಿರು 6 ಆಟಗಾರ ನಡುವೆ ರೈಸಿಂಗ್ ಬುಲ್ಸ್ ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ. ಈ ಪಂದ್ಯದಲ್ಲಿ ವಿಜಯಶಾಲಿ ಆಗುವಂತಹ ತಂಡ ಫೈನಲ್ಗೆ ಲಗ್ಗ ಇಡ್ಲಿಕ್ಕಿದ. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಆಯೋಜಿಸುತ್ತೆ ಈ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಬಹಳ ಅರ್ಥಪೂರ್ಣವಾಗಿ ಸಾಗಿ ಬರಬೇಕಾದ್ರೆ ನಮ್ಮ ಶಾಸಕರು ಶ್ರೀಯುತ ಡಾಕ್ಟರ್ ಮಂತರ್ಗೌಡ್ರವರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಹಾಗೆ ಶ್ರೀಯುತ ರವೀಂದ್ರ ಹರಪಳ್ಳಿರವರು, ಪ್ರಗತಿಪರ ಕೃಷಿಕರು ಹಾಗೂ ಉದ್ಯಮಿಗಳು, ಅದೇ ರೀತಿ ಶ್ರೀಯುತ ಪದ್ಮನಾಭ ಸರ್ ಅವರು, ಉದ್ಯಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಕಬಡ್ಡಿ ಮಂಜೂರು ತಮ್ಮಣ್ಣಿರವರು ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಾರೆ. ಥರ್ಡ್ ರೈಟ್ ಬ್ಯಾಂಕ್ ಆಫ್ ಬರೋಡ ತಂಡಕ್ಕೆ ಡೂ ಆರ್ ಡೈ. ಅದೇ ರೀತಿ ಶ್ರೀಯುತ ಗಿರೀಶ್ ಮಲ್ಲಪ್ಪರವರು, ಉದ್ಯಮಿಗಳು, ಇದೊಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಒಂದು ಆತುರದ ನಿರ್ಧಾರ ಸತ್ಯಪ್ಪ ಮಟ್ಟೆ ಅವರಿಂದ ಪ್ರೋ ಕಬಡ್ಡಿಯ 11ನೇ ಆವೃತ್ತಿಯಲ್ಲಿ ಪುಣೇರಿ ಪಲ್ಟಾನ್ ತಂಡದಲ್ಲಿ ಕರ್ನಾಟಕದ ಹೆಮ್ಮೆಯ ಆಟಗಾರ. ಇನ್ನೋರ್ವ ದಾನಿಗಳು ರಘು ಕೂಗೂರು, ಉದ್ಯಮಿಗಳು ಬೆಂಗಳೂರು ಹಾಗೂ ವರ್ಷಿತ್ ಕೋಟೆಯವರು, ಇವರನ್ನು ನೆನಪಿನ ಕಾಣಿಕೆ ನೀಡುವುದರ ಮುಖಾಂತರ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ನಮ್ಮ ಕೊಡಗು ಜಿಲ್ಲೆಯ ಸ್ಥಳೀಯ ಹೆಮ್ಮೆ ಪ್ರತಿಭೆ, ಇದೇ ನಿಮ್ಮ ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದ ರತನ್ ಕೆ. ರೈಟ್ ರೈಡರ್, ಪ್ರೋ ಕಬಡ್ಡಿಯ 2 ಆವೃತ್ತಿಯಲ್ಲಿ UPಯೋದ ಹಾಗೂ ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್ ತಂಡದ ಪರವಾಗಿ ಆಡಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿಯೂ ಸಹ ಆಡಿದಂತಹ ಹೆಮ್ಮೆ ಆಟಗಾರ. ಎಂಟಿ ನಾಡೊಂದಿಗೆ ವಾಪಸ್ ಆಗಿದ್ದಾರೆ. 2-1 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ದಾಳಿಯಲ್ಲಿ ಆಶೀಶ್ ಮಲ್ಲಿಕ್ ಸಾಕಷ್ಟು ವೇಗದ ದಾಳಿ, ಡಿಫೆನ್ಸ್ ಅನ್ನ ಅಲ್ಲಿ ಕನ್ಫ್ಯೂಸ್ ಮಾಡಿದ್ರು. ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಈ ಪಂದ್ಯದ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸಿದ್ರೆ ಶ್ರೀಯುತ ಕುಮಾರ್ ಚಿಕ್ಕಮಂಗ್ಳೂರು ಅವರು, ಹಾಗೆ ಶ್ರೀಯುತ ಪ್ರಕಾಶ್ ಅವರು ಬೆಂಗಳೂರು, ಹಾಗೆ ಶ್ರೀಯುತ ನಂಜೇಶ್ ಗೌಡ್ರು ಜೂನಿಯರ್ ವರ್ಲ್ಡ್ ಕಪ್ನಲ್ಲಿ ಕಬಡ್ಡಿಯಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ ಅನುಭವದ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಆದರ್ಶ್ ಶನಿವಾರ ಸಂತೆ, ಹಾಗೆ ಅಭಿ ಕುಶಾಲ್ ನಗರ್ ಅವರನ್ನ ಸಹ ಇಲ್ಲಿ ಕಾಣಬಹುದು. ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುದೀಪ್ ಮಂಡ್ಯ, ಹಾಗೆ ಪ್ರವೀಣ್ ಸೋಮವಾರಪೇಟೆ ಆಗಿ. LED ಸ್ಕೋರ್ ಆಪರೇಟರ್ ಆಗಿ ನಮ್ಮ ಬಾಲು,
2 ಈಚ್ 2-2 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದ್ದ. ಬ್ಯಾಕ್ ಕಿಕ್ ಮಾಡುವಂತ ಪ್ರಯತ್ನ ತೇಜಸ್. ರೈಟ್ ಬ್ಯಾಂಕ್ ಬರೋಡ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ರೈಸಿಂಗ್ ಬುಲ್ಸ್, ವಾಟ್ ಅ ಕ್ಯಾಚ್. ಹಾಗೆ ಈ ಕ್ರೀಡಾಕೂಟಕ್ಕೆ ಯುವ ವೇದಿಕೆಯ ನಿರ್ದೇಶಕರಾದ ಕೀರ್ತಿ ಪೊನ್ನಪ್ಪರವರು, ವಿನೋದ್ ಮೂದ್ರಳ್ಳಿಯವರು ಹಾಗೂ ಚಂದನ್ ಹಿತ್ಲಿಕೇರಿ ಇವರುಗಳು ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಮೂರು ನಿರ್ದೇಶಕರು ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಾಳಿಯಲ್ಲಿ ರತನ್ ಕೆ ಕಬಡ್ಡಿ ಕ್ರೀಡೆ ಮೂಲಕ ಬ್ಯಾಂಕ್ ಆಫ್ ಬರೋಡದಲ್ಲಿ ತಮ್ಮ ಉದ್ಯೋಗವನ್ನು ಸೃಷ್ಟಿಸಿಕೊಂಡಂತಹ ನಮ್ಮ ಕೊಡಗು ಜಿಲ್ಲೆಯ ಹೆಮ್ಮೆಯ ಆಟಗಾರ ಎಂಟಿ ರಾಡ್ನಿಗೆ ವಾಪಸ್ ಆದ್ರು. ಥರ್ಡ್ ರೈಟ್ ರೈಸಿಂಗ್ ಬುಲ್ಸ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ತೇಜಸ್ 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಚುರುಕಿನ ಪಾದಗಳ ಚೆಲ್ಲುವುದಕ್ಕೆ ತೇಜಸ್. ಎಸ್, ವರುಣ್ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಹೆಚ್ಚಲ್ಲಿ. ಎಸ್, ತೀರ್ಪುಗಾರರ ತೀರ್ಮಾನವರ. ಹಾಗೆ ಈ ಕ್ರೀಡಾಕೂಟಕ್ಕೆ ದಯವಿಟ್ಟು ಆಟಗಾರರಲ್ಲಿ ಆರ್ಗ್ಯೂ ಮಾಡಬೇಡಿ. DB ಅಣ್ಣನವರ ಜ್ಞಾಪಕಾರ್ಥಕವಾಗಿ DA ದೇವರಾಜ್ರವರು ಹಾಗೂ ಪ್ರಕಾಶ್ ಕಲ್ಕೊಂದೂರವರು ಹಾನಗಲ್ ಪಂಚಾಯಿತಿಯ ಸದಸ್ಯರು ಇವರುಗಳು ಟ್ರೋಫಿ ದಾನಿಗಳಾಗಿ ಈ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ್ದಾರೆ. ಇವರಿಗೂ ಈ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಈ ಕ್ರೀಡಾಕೂಟಕ್ಕೆ ಪವನ್ ದೇವಯ್ಯರವರು ಕೂಡ ಆಗಮಿಸಿದ್ದಾರೆ. ಉದ್ಯಮಿಗಳು ನಂದಿಗುಂದ ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಆಟಗಾರರು ಸಹಕರಿಸಿ. ತೀರ್ಪುಗಾರರ ತೀರ್ಮಾನಕ್ಕೆ ದಯವಿಟ್ಟು ಆಟಗಾರರು ಬದ್ಧರಾಗಿರಬೇಕು. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕ್ರೀಡಾಪಟುಗಳು ಸಹಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. 5-2 ಪಂದ್ಯ. ಅಂಕಣ 2ರಲ್ಲಿ ಈಗಾಗಲೇ ಮಹಿಳಾ ವಿಭಾಗದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜೈಮಾಕಳಿ ಚಿಂಚಲಿ ವಿರುದ್ಧ ಆಳ್ವಾಸ್ ಮೂಡಬಿದ್ರೆ 36-26 10 ಅಂಕದ ಮುನ್ನಡೆಯಲ್ಲಿ ಜೈಮಾಕಳಿ ಚಿಂಚಲಿ ತಂಡ. ಐದು 2 ಸಾಕಷ್ಟು ಜನ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಎಸ್, ಸತ್ಯಪ್ಪ ಏನ್ ಟ್ಯಾಕಲಪ್ಪ, ಸತ್ಯಪ್ಪ ಏನ್ ಟ್ಯಾಕಲಪ್ಪ. 1+2 3 ಪಾಯಿಂಟ್ ರೈಸಿಂಗ್ ಬುಲ್ಸ್. 2 ಬೌನ್ಸರ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ವೇದಿಕೆಯ ಮುಂಭಾಗ ಇರುವ ಪ್ರೇಕ್ಷಕರು ದಯವಿಟ್ಟು ಬಲಭಾಗದಲ್ಲಿ ಇಲ್ಲಿ ಲೈವ್ ವಿಡಿಯೋ ನಡೀತಾ ಇದೆ, ಅವ್ರಿಗೆ ಮ್ಯಾಚ್ ಕಾಣಿಸ್ತಾ ಇಲ್ಲ. ದಯವಿಟ್ಟು ಕ್ಯಾಮ್ರಾಗೆ ಅಡ್ಡಲಾಗಿ ನಿಂತಿದ್ದೀರಿ. ದಯವಿಟ್ಟು ನೀವು ಬದಿಗೆ ಸರಿಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
9-2 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ದಾಳಿಯಲ್ಲಿ ಸ್ಟುವರ್ಟ್ ರೈಟ್ ಕಾರ್ನರ್ ಭಾಗದಿಂದ ಒಂದು ಅಡ್ವಾನ್ಸ್ ಟ್ಯಾಕಲ್, ಆತುರದ ನಿರ್ಧಾರ ವಿನೋದ್. ಅಂಕಣ 2ರಲ್ಲಿ ಅಮೂಲ್ಯ ಪಾಟೀಲ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾದಂತಹ ಬೆಳಗಾವಿಯ ಚಿಂಚಲಿ ಮೂಲದ ಆಟಗಾರ್ತಿ. ಬರ್ಲಿ ಒಂದು ಜೋರ ಚಪ್ಪಾಳೆ, ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. 41-28 ಇನ್ ಫೇವರ್ ಆಫ್ ಜೈ ಮಾಕಳಿ ಚಿಂಚಲಿ. ಆಳ್ವಾಸ್ ಮೂಡುಬಿದಿರೆ ತಂಡದ ದಾಳಿಗಾರ್ತಿ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ಯುವ ವೇದಿಕೆಯ ಎಲ್ಲ ನಿರ್ದೇಶಕರುಗಳು ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯುವ ವೇದಿಕೆಯ ಎಲ್ಲ ನಿರ್ದೇಶಕರುಗಳು 9-3 ಪಂದ್ಯ. ಅಂಕಣ 1ರಲ್ಲಿ ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ರೈಸಿಂಗ್ ಬುಲ್ಸ್ ತಂಡದ ತೇಜಸ್ ಅಂಕಣ 2ರಲ್ಲಿ ಮಹಿಳಾ ವಿಭಾಗದ ಪಂದ್ಯದ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 41-29 ಸಂಪೂರ್ಣವಾಗಿ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನ. ತೇಜಸ್ ರೈಸಿಂಗ್ ಬುಲ್ಸ್ ತಂಡದ ಯುವ ಪ್ರತಿಭೆ. ಮುಂದಿನ ದಿನಗಳಲ್ಲಿ ಅನೇಕ ಆಟಗಾರರು ರೈಸಿಂಗ್ ಬುಲ್ಸ್ ತಂಡದಲ್ಲಿರುವಂತಹ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸನ್ಮಾನ್ಯ ಶ್ರೀಯುತ BC ರಮೇಶ್ ರವರ ಒಂದು ತರಬೇತಿಯಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ದಾಳಿಯಲ್ಲಿ ತಿರು ಬ್ಯಾಂಕ್ ಆಫ್ ಬರೋಡಾ ತಂಡದ ಯುವ ಪ್ರತಿಭೆ ರೈಟ್ ರೈಡರ್. ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯಿತು. ವಾಪಸ್ ಆಗ್ತಾ ಇದ್ದಾರೆ. 11-3 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ದಾಳಿಯಲ್ಲಿ ಗಣೇಶ. ರೈಸಿಂಗ್ ಬುಲ್ಸ್ ತಂಡದ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಒಬ್ಬ ಯುವ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಅನುಭವ ಇದೆ. ಥರ್ಡ್ ರೈಟ್ ಬ್ಯಾಂಕ್ ಆಫ್ ಬರೋಡಾ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ಬಾಬು, ಕನ್ಯಾಕುಮಾರಿಯ ಬಾಬು. ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್. ನಮ್ಮ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರು ನೋಡಿ, ಒಂದು ಸ್ವಲ್ಪ ಆಟಗಾರರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ರೈಟ್ ಇನ್ನು ಜಾಗದಲ್ಲಿದ್ದಂತ ಆಟಗಾರ ಮೇಲೆ ಅಟ್ಯಾಕ್ ಮಾಡಿದ್ರು ಮಲ್ಲಿಕ್. ಈ ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕದ ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಈ ಸುಂದರ ಎಲ್ಲ ಕ್ಷಣಗಳನ್ನ ಬಹಳ ಅದ್ಭುತವಾಗಿ ನಮ್ಮ ಸುದೀಪ್ ಬಗ್ಗನ್ ಭಾವನಾ ಸ್ಟುಡಿಯೋ ಸೋಮವಾರಪೇಟೆ ಅವರ ಕ್ಯಾಮ್ರಾದ ಮೂಲಕ ಇಲ್ಲಿ ಸಂಪೂರ್ಣವಾದಂತಹ ಸುಂದರ ಕ್ಷಣಗಳನ್ನ ಇಲ್ಲಿ ಸೆರೆ ಹಿಡಿಯಲಾಗ್ತಾ ಇದೆ. 12-4 ಪಂದ್ಯ. ದಾಳಿಯಲ್ಲಿ ರತನ್, ಒಂದು ಎಂಟಿ ರನ್ನಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಈ ಬಾರಿ ಕ್ಯಾಚ್ ಅತ್ಯಂತ ವೇಗವಾಗಿ ಬ್ಯಾಕ್ವರ್ಡ್ ಮಾಡಿದ್ರು. ಕ್ಷಣಾರ್ಧದಲ್ಲಿ ದಾಳಿಗರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ. ಮತ್ತೆ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ಬಾಬು. ಲೆಫ್ಟ್ ರೈಡರ್ ಯು ಮುಂಬಾ ಹಾಗೂ ಪಾಟ್ನಾ ಪಿಲ್ಲರ್ಸ್ ತಂಡದ ಪರವಾಗಿ ಆಡಿದಂತ ಅನುಭವ ಇದೆ. ಗಣೇಶ್ ಇಲ್ಲಿ ಉತ್ತರ ಕರ್ನಾಟಕದ ಗಣೇಶ ರೈಸಿಂಗ್ ಬುಲ್ಸ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರರಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. 13-5 ಇನ್ ಫೇವರ್ ಆಫ್ ರೈಸಿಂಗ್ ಬುಲ್ಸ್. ಕ್ರೀಡಾ ಅಭಿಮಾನಿಗಳಿಗಂತೂ ಡಬಲ್ ಧಮಾಕ. ಒಂದ್ ಕಡೆ ನಮ್ಮ RCB ಟೀಮ್ ಕೂಡ ಗೆದ್ದಿದೆ ಅಲ್ವಾ?
RCB ಸಪೋರ್ಟರ್ಸ್ ಇಲ್ವಾ? ಇದಿರಲ್ವಾ? ಸೀಸನ್ 18 ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಯಾರ್ದು? ನಮ್ದ. ನಾಳೆಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ತಿರು ಬೋನಸ್ ಸಂಘದ ಸೇರ್ಪಡೆ ಆಗ್ತಾ ಇದ್ದ ಬ್ಯಾಂಕ್ ಆಫ್ ಬರೋಡ ತಂಡಕ್ಕೆ. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಆಯೋಜಿಸಿ ಒಂದು ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಒಕ್ಕಲಿಗರ ಯುವ ವೇದಿಕೆಯ ಆಡಳಿತ ಮಂಡಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ದಾಳಿಯಲ್ಲಿ ತಿರು 14-6 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೀಪಕ್, ಕವರ್ ಭಾಗದಲ್ಲಿ ಸತ್ಯಪ್ಪ ಮಟ್ಟಿ. ಲೆಫ್ಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ದೀಪಕ್. ಸಪೋರ್ಟ್ ನೀಡಿದ್ರು ಅಲ್ಲಿ ಸತ್ಯಪ್ಪ ಮಟ್ಟಿ ಹಾಗೂ ಮಾರಿ ಮುತ್ತು. ಸುಪಡಿಗೆ ಲೋನಾಗಿದೆ 3 ಆಟಕ್ಕೆ ನೋಡಿದರೆ ದಾಳಿಯಲ್ಲಿ ತೇಜಸ್. ಎಸ್ ಮಹಿಳಾ ವಿಭಾಗದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜೈ ಮಾಕಳಿ ಚಿಂಚಲಿ ಬೆಳಗಾವಿ ತಂಡ ತಂಡಕ್ಕೆ ಅಭಿನಂದಿಸೋಣ. ಶ್ರೀತ ಸಂಜೀವ್ ಮಸಾಲ್ಜಿ ಸರ್ ಅವರ ನೇತೃತ್ವದ ಜೈ ಮಾಕಳಿ ಚಿಂಚಲಿ ತಂಡ ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ಸ್ ಆಗಿ ಹೊರಬಿದ್ದಾರೆ. ಅದರಲ್ಲಿ ಆಳ್ವಾಸ್ ಮೂಡಬಿದ್ರೆ